ಕರ್ನಾಟಕ ಮತ್ತು ತೆಲಂಗಾಣದ ನಂತರ ಕಾಂಗ್ರೆಸ್ಗೆ ಮತ್ತೊಂದು ರಾಜ್ಯ ಕೈತಪ್ಪುವ ಭೀತಿ ಎದುರಾಗಿದೆ. ಜಾರ್ಖಂಡ್ ರಾಜಕಾರಣದಲ್ಲಿ ಈಗ ಸಂಚಲನ ಶುರುವಾಗಿದೆ. ಆಡಳಿತದಲ್ಲಿರೋ ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಒಂದೆಡೆ ಇಡಿ ತನಿಖೆಯ ಬಿಸಿ, ಮತ್ತೊಂದೆಡೆ ಸ್ವಪಕ್ಷದ ಶಾಸಕರ ಅಸಮಾಧಾನ. ಈ ನಡುವೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಮುಂದಿನ ಹೆಜ್ಜೆ ಏನು? ಇವರು ಈ ಬಿಕ್ಕಟ್ಟಿನಿಂದ ಹೊರಬರಲು ಯಾವ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ? ಜಾರ್ಖಂಡ್ನಲ್ಲಿ ಸರ್ಕಾರ ಉರುಳುತ್ತಾ ಅಥವಾ ಹೇಮಂತ್ ಸೊರೇನ್ ಹೊಸ ದಾಳವನ್ನ ಉರುಳಿಸ್ತಾರಾ? ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಪ್ಲಾನ್ ಆದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪೂರ್ವ ಭಾಗದ ಖನಿಜ ಸಮೃದ್ಧ ರಾಜ್ಯವಾದ ಜಾರ್ಖಂಡ್ನಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ರಾಜಕೀಯ ವಿದ್ಯಮಾನಗಳು ದೇಶದ ಗಮನವನ್ನ ಸೆಳಿತಾ ಇವೆ. 2024ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದ್ರೆ ಜೆಎಂಎಂ ನೇತೃತ್ವದ ಮೈತ್ರಿಕೂಟವು ಈಗ ಆಂತರಿಕ ಬಿರುಕುಗಳು, ಕೇಂದ್ರ ತನಿಖಾ ಸಂಸ್ಥೆಗಳ ಕಾನೂನು ಕ್ರಮಗಳು ಮತ್ತು ಪ್ರತಿಪಕ್ಷ ಬಿಜೆಪಿಯ ತೀವ್ರಗಾಮಿ ರಾಜಕೀಯ ತಂತ್ರಗಾರಿಕೆಗಳ ನಡುವೆ ಸಿಲುಕಿದೆ. ಸ್ನೇಹಿತರೆ, ಜಾರ್ಖಂಡ್ ರಾಜ್ಯವು 2000ನೇ ಇಸವಿಯಲ್ಲಿ ಬಿಹಾರದಿಂದ ಬೇರ್ಪಟ್ಟಾಗಿನಿಂದಲೂ ರಾಜಕೀಯ ಅಸ್ಥಿರತೆಗೆ ಹೆಸರಾಗಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ 26% ಬುಡಕಟ್ಟು ಸಮುದಾಯದ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ 1973ರಲ್ಲಿ ಶಿಬು ಸೊರೇನ್, ನಿರ್ಮಲ್ ಮಹತೋ ಮತ್ತು ಅರುಣ್ ಕುಮಾರ್ ರಾಯ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ಸ್ಥಾಪಿಸಿದರು. ಈ ಜೆಎಂಎಂ ಆರಂಭದಿಂದಲೂ ತನ್ನ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ರಾಜಕೀಯ ಅವಕಾಶವಾದಕ್ಕೆ ಒತ್ತು ನೀಡುತ್ತಾ ಬಂದಿದೆ. ಇದು ಎಡ, ಬಲ ಮತ್ತು ಮಧ್ಯಪಂಥೀಯ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಅಧಿಕಾರ ಹಿಡಿಯುವಲ್ಲಿ ಸಹಕಾರಿಯಾಗಿದೆ. 2024ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಎಂಎಂ, ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಜನತಾದಳ ಆರ್ಜೆಡಿ ಒಳಗೊಂಡ ಮೈತ್ರಿಕೂಟವು 81 ಸ್ಥಾನಗಳ ಪೈಕಿ 56 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತವನ್ನ ಸಾಧಿಸಿತು. ಈ ಗೆಲುವು ಮುಖ್ಯಮಂತ್ರಿಯಾಗಿ ಹೇಮಂತ್ ಸೊರೇನ್ ಅವರ ಸ್ಥಾನವನ್ನ ಬಲಪಡಿಸಿತು. ಸ್ನೇಹಿತರೆ, ಜಾರ್ಖಂಡ್ ಆಡಳಿತದ ಮೈತ್ರಿಕೂಟದಲ್ಲಿ ಬಿರುಕು ಮೂಡಲು ಪ್ರಮುಖ ಕಾರಣವೇನು ಅಂದ್ರೆ ರಾಷ್ಟ್ರೀಯ ಮಟ್ಟದ INDIA ಒಕ್ಕೂಟದ ಒಳಗಿನ ಸೀಟು ಹಂಚಿಕೆಯ ವಿವಾದಗಳು. ವಿಶೇಷವಾಗಿ ಬಿಹಾರ ಮತ್ತು ಅಸ್ಸಾಂ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿಯ ವರ್ತನೆಯು ಜೆಎಂಎಂ ನಾಯಕರನ್ನ ಕೆರಳಿಸಿದೆ. ಅಕ್ಟೋಬರ್ 2025ರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಜೆಎಂಎಂ ತನ್ನ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಆರ್ಜೆಡಿಯಿಂದ ದೂರ ಸರಿಯುವುದಾಗಿ ಘೋಷಿಸಿತು. ಸೀಟು ಹಂಚಿಕೆಯ ವಿಚಾರದಲ್ಲಿ ಈ ಎರಡೂ ದೊಡ್ಡ ಪಕ್ಷಗಳು ಜೆಎಂಎಂ ಅನ್ನು ಕಡೆಗಣಿಸಿವೆ ಮತ್ತು ವಿಶ್ವಾಸ ದ್ರೋಹ ಎಸಗಿದೆ ಎಂದು ಜೆಎಂಎಂ ನಾಯಕರು ಗಂಭೀರ ಆರೋಪವನ್ನ ಮಾಡಿದರು. ಜೆಎಂಎಂ ವಕ್ತಾರ ಮನೋಜ್ ಕುಮಾರ್ ಪಾಂಡೆಯವರು ಪಕ್ಷವು ಮೈತ್ರಿಯನ್ನ ಉಳಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದರೂ ಮಿತ್ರ ಪಕ್ಷಗಳ ರಾಜಕೀಯ ವಂಚನೆಯಿಂದಾಗಿ ಸ್ವತಂತ್ರವಾಗಿ ಸ್ಪರ್ಧಿಸುವುದು ಅನಿವಾರ್ಯವಾಯಿತು ಎಂದು ತಿಳಿಸಿದರು. ಈ ಬೆಳವಣಿಗೆಯು ಜಾರ್ಖಂಡ್ನಲ್ಲಿನ ಮೈತ್ರಿ ಮೇಲೆಯೂ ಕೆಟ್ಟ ಪರಿಣಾಮವನ್ನ ಬೀರಿದೆ. ರಾಜ್ಯದ ಸಚಿವ ಸುದೈವ ಕುಮಾರ್ ರವರು ಮಿತ್ರ ಪಕ್ಷಗಳ ವರ್ತನೆಯಿಂದಾಗಿ ಜಾರ್ಖಂಡ್ನಲ್ಲಿನ ಮೈತ್ರಿಯನ್ನು ಮರುಪರಿಶೀಲಿಸುವ ಅವಶ್ಯಕತೆ ಇದೆ ಎಂದು ಎಚ್ಚರಿಸಿದರೆ, ಬಿಹಾರದಲ್ಲಿ ಜೆಎಂಎಂಗೆ ಸ್ಥಾನವನ್ನ ನೀಡಬೇಕಿತ್ತು ಎಂದು ಕಾಂಗ್ರೆಸ್ ನಾಯಕ ರಾಕೇಶ್ ಒಪ್ಪಿಕೊಂಡಿದ್ದಾರೆ. ಮೈತ್ರಿ ವೈಫಲ್ಯಕ್ಕೆ ಕಾಂಗ್ರೆಸ್ ಕಾರಣ ಅಲ್ಲ ಎಂದು ಸಮರ್ಥಿಸಿಕೊಂಡರು. ಇನ್ನು ಈಗ ಅಂದ್ರೆ 2026ರ ಏಪ್ರಿಲ್ನಲ್ಲಿ ನಡೀತಾ ಇರುವ ಅಸ್ಸಾಂ ವಿಧಾನಸಭಾ ಚುನಾವಣೆಯಲ್ಲಿ ಜೆಎಂಎಂ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಸ್ಪರ್ಧಿಸಲು ನಿರ್ಧರಿಸಿದೆ. ಮಾರ್ಚ್ 23, 2026ರಂದು ಜೆಎಂಎಂನ 21 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತು. ಅಸ್ಸಾಂನಲ್ಲಿರುವ ಸುಮಾರು 70 ಲಕ್ಷ ಚಹಾ ತೋಟದ ಕಾರ್ಮಿಕರು ಮತ್ತು ಆದಿವಾಸಿ ಸಮುದಾಯಗಳ ಮತಗಳನ್ನು ಸೆಳೆಯುವುದು ಜೆಎಂಎಂನ ಉದ್ದೇಶವಾಗಿದೆ. ಈ ಮತ ಬ್ಯಾಂಕ್ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಸೇರಿದ್ದಾಗಿದ್ದು, ಜೆಎಂಎಂ ಪ್ರವೇಶವು ಕಾಂಗ್ರೆಸ್ನ ಮತಗಳಿಗೆ ಕತ್ತರಿ ಹಾಕುವ ಸಾಧ್ಯತೆ ಇದೆ. ಈ ಹಂತದಲ್ಲಿ ಕಾಂಗ್ರೆಸ್ ನಾಯಕರು ಜೆಎಂಎಂ ನಾಯಕರ ಮೇಲೆ ಒತ್ತಡವನ್ನ ಹೇರಲು ಪ್ರಯತ್ನಿಸಿದ್ರು. ಆದರೆ ಜೆಎಂಎಂ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಿತ್ತು. ಒಂದು ವೇಳೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಜೆಎಂಎಂ ಸ್ಪರ್ಧಿಸುವ ಕ್ಷೇತ್ರಗಳಿಂದ ಹಿಂತೆಗೆದುಕೊಂಡ್ರೆ ಮಾತ್ರ
ಮೈತ್ರಿ ಮಾತುಕತೆ ಸಾಧ್ಯ ಎಂದು ಜೆಎಂಎಂ ಷರತ್ತು ವಿಧಿಸಿತು. ಈ ಘರ್ಷಣೆಯು ಜಾರ್ಖಂಡ್ನಲ್ಲಿ ಮೈತ್ರಿಕೂಟವು ಕೇವಲ ಅಧಿಕಾರಕ್ಕಾಗಿ ಇದೆ ಎಂಬ ಭಾವನೆಯನ್ನ ಸಾರ್ವಜನಿಕರಲ್ಲಿ ಮೂಡಿಸಿದೆ. ಇನ್ನು ಸ್ನೇಹಿತರೆ, ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ನಿರಂತರ ಸಂಕಷ್ಟಗಳು ಎದುರಾಗ್ತಲೇ ಇವೆ. ವಿಶೇಷವಾಗಿ ಜಮೀನು ಹಗರಣ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳು ಇವರ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಯಾಗಿವೆ. ರಾಂಚಿಯ ಶಾಂತಿನಗರದಲ್ಲಿರುವ 8.86 ಎಕರೆ ಜಮೀನನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂಬ ಆರೋಪದ ಮೇಲೆ ಇಡಿ ಜನವರಿ 31, 2024 ಹೇಮಂತ್ ಸೊರೇನ್ ಅವರನ್ನ ಬಂಧಿಸಿತು. ಬಂಧನದ ಮುನ್ನವೇ ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. 5 ತಿಂಗಳ ಸೆರೆವಾಸದ ನಂತರ ಜೂನ್ 28, 2024 ಜಾರ್ಖಂಡ್ ಹೈಕೋರ್ಟ್ ಇವರಿಗೆ ಜಾಮೀನನ್ನ ನೀಡಿತು. ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸೊರೇನ್ ಅವರ ವಿರುದ್ಧದ ಆರೋಪಗಳಿಗೆ ಬಲವಾದ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಎಂದು ಅಭಿಪ್ರಾಯಪಟ್ಟಿತ್ತು. ಆದರೆ ಇಡಿ ನೀಡಿದ್ದ ಸಮನ್ಸ್ಗಳನ್ನು ಉಲ್ಲಂಘಿಸಿದ್ದಾರೆ ಎಂಬ ಆರೋಪದ ಮೇಲೆ ಇವರ ವಿರುದ್ಧ ಪ್ರತ್ಯೇಕ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಲಾಗಿತ್ತು. ಈ ಪ್ರಕರಣವು ರಾಂಚಿಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿತ್ತು. ಇನ್ನು ಸ್ನೇಹಿತರೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಎದುರಿಸ್ತಾ ಇರುವ ಅತ್ಯಂತ ದೊಡ್ಡ ಆಂತರಿಕ ಸವಾಲು ಎಂದರೆ ಪಕ್ಷದ ಹಿರಿಯ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಚಂಪೈ ಸೊರೇನ್ ಅವರ ನಿರ್ಗಮನ. ಗೋಲ್ಡನ್ ಟೈಗರ್ ಎಂದೇ ಹೆಸರಾಗಿದ್ದ ಚಂಪೈ ಸೊರೇನ್ ಹೇಮಂತ್ ಸೊರೇನ್ ಜೈಲಿನಲ್ಲಿದ್ದಾಗ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನ ನಿಭಾಯಿಸಿದ್ರು. ಹೇಮಂತ್ ಸೊರೇನ್ ಅವರು ಬಿಡುಗಡೆಯಾದ ನಂತರ ಚಂಪೈ ಸೊರೇನ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಈ ಪ್ರಕ್ರಿಯೆಯಲ್ಲಿ ತಮಗೆ ಅವಮಾನ ಮಾಡಲಾಗಿದೆ, ತಮ್ಮ ಕಾರ್ಯಕ್ರಮಗಳನ್ನು ಏಕಾಏಕಿ ರದ್ದುಗೊಳಿಸಲಾಯಿತು ಎಂದು ಚಂಪೈ ಸೊರೇನ್ ಅವರು ಆರೋಪಿಸಿದರು. ಆಗಸ್ಟ್ 30, 2024 ಇವರು ಅಧಿಕೃತವಾಗಿ ಬಿಜೆಪಿಯನ್ನ ಸೇರಿದ್ರು. ಇನ್ನು ಸ್ನೇಹಿತರೆ, ಜಾರ್ಖಂಡ್ನಲ್ಲಿ ಅಧಿಕಾರವನ್ನ ಮರಳಿ ಪಡೆಯಲು ಬಿಜೆಪಿ ಆಪರೇಷನ್ ಕಮಲದಂತಹ ತಂತ್ರಗಳನ್ನ ಬಳಸುತ್ತಿದೆ ಎಂದು ಕಾಂಗ್ರೆಸ್ ಮತ್ತು ಜೆಎಂಎಂ ನಿರಂತರವಾಗಿ ಆರೋಪಿಸ್ತಾ ಇವೆ. 2022 ಕಾಂಗ್ರೆಸ್ನ 3 ಶಾಸಕರು ಕೋಲ್ಕತ್ತಾದಲ್ಲಿ ಭಾರಿ ಮೊತ್ತದ ಹಣದೊಂದಿಗೆ ಸಿಕ್ಕಿಬಿದ್ದಿದ್ದಾಗ ಬಿಜೆಪಿಯು ಹೇಮಂತ್ ಸೊರೇನ್ ಸರ್ಕಾರವನ್ನ ಉರುಳಿಸಲು ಪ್ರಯತ್ನಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು. ಇನ್ನು 2024 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ರೋಟಿ ಬೇಟಿ ಮತ್ತು ಮಾಟಿ ಅಂದ್ರೆ ಆಹಾರ, ಪುತ್ರಿ ಮತ್ತು ಭೂಮಿ ಎಂಬ ಘೋಷಣೆಗಳೊಂದಿಗೆ ಪ್ರಚಾರ ನಡೆಸಿತ್ತು. ಬಾಂಗ್ಲಾದೇಶಿಯ ನುಸುಳುಕೋರರು ಆದಿವಾಸಿ ಮಹಿಳೆಯರನ್ನ ಮದುವೆಯಾಗಿ ಅವರ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ ಎಂಬ ನಿರೂಪಣೆಯನ್ನ ಬಿಜೆಪಿ ತೀವ್ರವಾಗಿ ಪ್ರಚಾರ ಮಾಡಿತ್ತು. ಈ ವಿಚಾರವು ಧ್ರುವೀಕರಣಕ್ಕೆ ಕಾರಣವಾಗಿದ್ದು 2026 ಹೊತ್ತಿಗೂ ಇದು ರಾಜ್ಯ ರಾಜಕಾರಣದ ಪ್ರಮುಖ ಚರ್ಚಾ ವಿಷಯವಾಗಿ ಉಳಿದಿದೆ. ಇದಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂಬ ವದಂತಿಗಳು ಏಪ್ರಿಲ್ 2026 ರಾಜಕೀಯ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿದೆ. ಹೇಮಂತ್ ಸೊರೇನ್ ಅವರು ತಮ್ಮ ಪತ್ನಿ ಕಲ್ಪನಾ ಸೊರೇನ್ ಅವರೊಂದಿಗೆ ದೆಹಲಿಗೆ ತೆರಳಿ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದಾರೆ ಎಂಬ ವದಂತಿಗಳು ಹಬ್ಬಿದ್ವು. ಆದರೆ ಇದನ್ನ ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಅವರು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಜಾರ್ಖಂಡ್ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ಕೂಡ ಅಧಿಕಾರವನ್ನು ಉಳಿಸಿಕೊಳ್ಳೋದೇ ಒಂದು ದೊಡ್ಡ ತಂತ್ರವಾಗಿ ಪರಿಣಮಿಸ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್